ಮಹಾಶಿವರಾತ್ರಿಯ ಜಾಗರಣೆಯ ಕೊನೆಯ ಹಂತದಲ್ಲಿರುವಂಥದ್ದು ಈಗಾಗಲೇ ಏನು ಮಲ್ಲೇಶ್ವರಂನಲ್ಲಿರುವಂತಹ ಏನು ದಕ್ಷಿಣ ಕಾಶಿ ನಂದಿತೀರ್ಥ ದೇವಾಲಯದಲ್ಲಿ ನಾನೀಗ ಇದ್ದೀನಿ. ಈಗ ಕೊನೆಯ ಹಂತದಲ್ಲಿರುವಂಥದ್ದು ಅಂದರೆ ಮಹಾಶಿವರಾತ್ರಿ ಹಿನ್ನೆಲೆಯಲ್ಲಿ ಈಗಾಗಲೇ ಜಾಗರಣೆ ಮುಗಿದಿರುವಂಥದ್ದು. ಅಂದರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೇವರಿಗೆ ಅಭಿಷೇಕಗಳನ್ನು ಕೂಡ ನಡೆಯುತ್ತೆ. ನಾನೀಗ ಸದ್ಯ ದೇವಾಲಯದಲ್ಲಿದ್ದೀನಿ. ದೇವಾಲಯದ ದೃಶ್ಯವನ್ನು ಕೂಡ ನೀವು ಗಮನಿಸ್ಬೋದು. ಈಗಾಗಲೇ ಏನು ಜಾಗರಣೆ ಮುಕ್ತಾಯಾಗಿದೆ. ದೇವರ ಒಂದು ದರ್ಶನ ಮಾಡಲಿಕ್ಕೆ ಈಗಾಗಲೇ ಏನು ಭಕ್ತರು ಸಾಲಿನಲ್ಲಿ ನಿಂತಿರುವಂಥದ್ದು. ಅಂದರೆ ಈ ರಾತ್ರಿಡೀ ಏನು ದೇವರ ಒಂದು ದರ್ಶನವನ್ನು ಮಾಡಲಿಕ್ಕೆ ಅಂದರೆ ಜಾಗರಣೆಯನ್ನು ಮಾಡಿ ಈಗ ದೇವರ ದರ್ಶನವನ್ನು ಮಾಡಲಿಕ್ಕೆ ಕಾತುರದಿಂದ ಭಕ್ತರು ಕಾಯ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಈಗಾಗಲೇ ಜಾಗರಣೆಯ ಮುಕ್ತಾಯ ಹಂತದಲ್ಲಿರುವಂಥದ್ದು. ಈಗ ದೇವರಿಗೆ ಅಭಿಷೇಕಗಳು ಕೂಡ ಅಂದರೆ ಪಂಚಾಮೃತ ಅಭಿಷೇಕ ಸೇರಿದಂತೆ ಹಲವು ಅಭಿಷೇಕಗಳನ್ನು ಕೂಡ ಮಾಡುವಂಥದ್ದು. ಈ ನಿಟ್ಟಿನಲ್ಲಿ ಈಗ ದೇವರ ದರ್ಶನವನ್ನು ಮಾಡಲಿಕ್ಕೆ ಕಾತುರದಿಂದ ಭಕ್ತಿಯಿಂದ ಭಕ್ತರು ನಿಂತಿರುವಂತಹ ದೃಶ್ಯವನ್ನು ಕೂಡ ನೋಡ್ತಾ ಇದ್ದೀರಾ. ಅಂದರೆ ಮಲ್ಲೇಶ್ವರಂನ ಏನು ದಕ್ಷಿಣ ಕಾಶಿ ಎಂದೇ ಹೆಸರುವಾಸಿಯಾಗಿರುವಂತಹ ನಂದಿತೀರ್ಥ ಆ ದೇವಾಲಯದಲ್ಲಿ ಈಗ ಭಕ್ತರ ದಂಡೆ ಹರಿದು ಬಂದಿದೆ ಅಂತಲೇ ಹೇಳ್ಬೋದು. ರಾತ್ರಿ ಇಡೀ ಕೂಡ ಏನೋ ಬೆಳಗಿನ ಜಾವದವರೆಗೂ ಕೂಡ ಏನೋ ಶಿವರಾತ್ರಿಯ ಹಿನ್ನೆಲೆಯಲ್ಲಿ ಜಾಗರಣೆ ಮಾಡಿದಂತಹ ಭಕ್ತರು ಈಗ ಏನೋ ದೇವರ ದರ್ಶನವನ್ನು ಮಾಡಲಿಕ್ಕೆ ಕಾತುರದಿಂದ ಕುಳಿತಿರುವಂಥದ್ದು. ಈಗಾಗಲೇ ದೇವರಿಗೆ ಏನೋ ಅಭಿಷೇಕಗಳು ಕೂಡ ನಡೀತಿರುವಂಥದ್ದು. ಪಂಚಾಮೃತ ಅಭಿಷೇಕ ಆಗಿರುವಂಥದ್ದು, ಹಾಗೆ ಇತರೆ ಅಭಿಷೇಕಗಳನ್ನು ಕೂಡ ಪೂಜೆ ವಿಧಿವಿಧಾನಗಳನ್ನು ಕೂಡ ಏನು ದೇವರಿಗೆ ಅಭಿಷೇಕಗಳನ್ನು ಮಾಡ್ತಿರುವಂತಹ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಾ. ಅಂದರೆ ರಾತ್ರಿ ಇಡೀ ಏನು ಜಾಗರಣೆ ಮಾಡಿದಂತಹ ಭಕ್ತರು ಈಗ ಕೊನೆಯ ಘಟ್ಟ ಅಂದರೆ ಅಂತಿಮ ಘಟ್ಟಕ್ಕಿರುವಂಥದ್ದು. ದೇವರವನ್ನು ದರ್ಶನ ಮಾಡಿ ಪುನೀತರಾಗಲಿಕ್ಕೆ ಈಗ ಕಾತುರದಿಂದ ಕಾಯ್ತಿರುವಂಥದ್ದು. ಈ ನಿಟ್ಟಿನಲ್ಲಿ ಈಗ ಏನು ದೇವಾಲಯದ ಪ್ರಧಾನ ಅರ್ಚಕರು ಸೇರಿದಂತೆ ಅನೇಕ ಅರ್ಚಕರು ಕೂಡ ಈಗ ಪೂಜೆಗಳನ್ನು ಮಾಡ್ತಿರುವಂಥದ್ದು. ಹಾಗೆ ಪೂಜೆ ಮಾಡಿದ ನಂತರ ಈ ಮಂಗಳಾರತಿಯನ್ನು ಕೂಡ ಏನೋ ಭಕ್ತರಿಗೆ ಕೊಡುವಂಥದ್ದು. ಈಗ ಭಕ್ತಿಯಿಂದ ಏನೋ ಭಕ್ತರು ಈಗ ಮಂಗಳಾರತಿಯನ್ನು ಸೇವೆಯನ್ನು ಪಡ್ಕೊಳ್ತಿರುವಂತಹ ದೃಶ್ಯವನ್ನು ಕೂಡ ನೋಡಿದರೆ ಈಗಾಗಲೇ ಏನೋ ಸಾವಿರಾರು ಸಂಖ್ಯೆಯಲ್ಲಿ ಸಾಲುಗಟ್ಟಿ ನಿಂತಿರುವಂತಹ ಭಕ್ತರು ಈಗ ಕಾತುರದಿಂದ ಏನೋ ದಕ್ಷಿಣ ಕಾಶಿ ನಂದಿತೀರ್ಥ ದೇವರ ಒಂದು ದರ್ಶನವನ್ನು ಪಡಿಲಿಕ್ಕೆ ಕಾತುರದಿಂದ ಕಾಯ್ತಿದ್ದಾರೆ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಏನು ಮಹಾಶಿವರಾತ್ರಿಯ ಹಿನ್ನೆಲೆಯಲ್ಲಿ ಜಾಗರಣೆಯು ಕೂಡ ಮುಕ್ತಾಯವಾಗಿದೆ. ಅಂದರೆ ಅಂತಿಮ ಘಟ್ಟದಲ್ಲಿರುವಂಥದ್ದು. ಈಗಾಗಲೇ ಏನು ದೇವರವನ್ನು ದರ್ಶನ ಮಾಡಿ ಪ್ರದಕ್ಷಿಣೆ ಹಾಕಿ ಭಕ್ತಿಯಿಂದ ಬೇಡಿಕೊಂಡು ತದನಂತರ ಏನೋ ಪ್ರಸಾದವನ್ನು ಸೇವಿಸಿ ಹಿಂದಿರುಗಿ ಹೋಗುವಂಥದ್ದು ಭಕ್ತರು. ಈಗಾಗಲೇ ಸರದಿ ಸಾಲಿನಲ್ಲಿ ನಿಂತ್ಕೊಂಡು ದೇವರವನ್ನು ದರ್ಶನವನ್ನು ಪಡಿಲಿಕ್ಕೆ ಈಗ ಕಾತುರದಿಂದ ಭಕ್ತರು ಸಾಲಿನಲ್ಲಿ ನಿಂತಿದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು.